ಸ್ನೇಹಿತರೆ, ಇವತ್ತು ನಾವು ಸಿದ್ದಾಪುರದ ಹತ್ತಿರವಿರುವ ಭವ್ಯ ಜಲಪಾತ ಭೀಮೇಶ್ವರ ಜಲಪಾತಕ್ಕೆ ಹೋಗೋಣ ಬನ್ನಿ. ಸಿದ್ದಾಪುರ ಭಟ್ಕಳ ಹೈವೇಯಲ್ಲಿ ನೀವು ಜೋಗದಿಂದ 43 ಕಿಲೋಮೀಟರ್ ಸಾಗಿದರೆ ಭೀಮೇಶ್ವರ ಜಲಪಾತ ಬರುತ್ತದೆ. ಭಟ್ಕಳದಿಂದ ಬರುವುದಾದರೆ 44 ಕಿಲೋಮೀಟರ್, ಸಿಗಂದೂರಿಂದ ಬರುವುದಾದರೆ 49 ಕಿಲೋಮೀಟರ್ ಇದೆ. ಸ್ನೇಹಿತರೆ, ನೀವು ಜೋಗದಿಂದ ಹೊರಟು ಅಂಟುಡೊಂಕಾದ ಸಿದ್ದಾಪುರ ಭಟ್ಕಳ ರೋಡಿನಲ್ಲಿ 40ರಿಂದ 41 ಕಿಲೋಮೀಟರ್ ಕ್ರಮಿಸಿದರೆ ಬಲಭಾಗದಲ್ಲಿ ಭೀಮೇಶ್ವರ ಬೋರ್ಡ್ ಕಂಡುಬರುತ್ತದೆ. ಜೋಗದಿಂದ ಈ ಪಾಯಿಂಟ್ 41 ಕಿಲೋಮೀಟರ್ ದೂರದ್ದು. ಇಲ್ಲಿಂದ ಭೀಮೇಶ್ವರ ಜಲಪಾತ 2 ಕಿಲೋಮೀಟರ್ ದೂರ ಇದೆ. ಸ್ನೇಹಿತರೆ, ಇಲ್ಲಿಂದ ನೀವು ಕೇಸರಿನ ರಸ್ತೆಯಲ್ಲಿ ಟ್ರೆಕ್ ಮಾಡಬಹುದು. ಇಲ್ಲಿ ಒಬ್ಬರಿಗೆ 150 ರೂಪಾಯಿಯಂತೆ ಜೀಪಿನ ವ್ಯವಸ್ಥೆ ಇದೆ. ನೀವು ವಯಸ್ಸಿಗೆ ಸ್ನೇಹಿತರೆ, ಇದು ಜಲಪಾತದ ಎದುರಿನ ದೃಶ್ಯ, ಸೃಷ್ಟಿಯ ಅದ್ಭುತ ನೋಟ. ಸ್ನೇಹಿತರೆ, ಇದುವೇ ನೋಡ್ರಿ ಜೋಗ ಜಲಪಾತದಿಂದ ಭಟ್ಕಳಕ್ಕೆ ಹೋಗುವ ದಾರಿ. ಇಲ್ಲಿಂದ ನೀವು ಬಲಕ್ಕೆ ತಿರುಗಬೇಕು. ಕಚ್ಚಾ ರೋಡ್ ಇರುವುದು. ಸ್ನೇಹಿತರೆ, ಎಡಕ್ಕೆ ಕಾಣುವುದು ಜೋಗದಿಂದ ಭಟ್ಕಳಕ್ಕೆ ಹೋಗುವ ಹೆದ್ದಾರಿ ಮತ್ತು ಬಲಕ್ಕೆ ಕಾಣುವುದು ಭೀಮೇಶ್ವರ ಜಲಪಾತಕ್ಕೆ ಹೋಗುವ ರಸ್ತೆ. ಈ ರಸ್ತೆ ಇಲ್ಲಿಂದ 2 ಕಿಲೋಮೀಟರ್ ಇದ್ದು ಸಂಪೂರ್ಣ ಕೆಸರಮಯ ಮತ್ತು ಟ್ರೆಕ್ಕಿಂಗ್ ರಸ್ತೆ ಆಗಿದೆ. ನಾವು 150 ರೂಪಾಯಿ ಪರ್ ಹೆಡ್ ಕೊಟ್ಟು ಜೀಪಿನಲ್ಲಿ ಹೋಗುತ್ತಿದ್ದೇವೆ. ಜೀಪ್ ಇಳಿದು ಸ್ವಲ್ಪವೇ ದೂರ ಮುಂದೆ ಸಾಗಿದರೆ ಭೀಮೇಶ್ವರ ಜಲಪಾತ ಸಿಗುತ್ತದೆ. ಸ್ನೇಹಿತರೆ, ಇದು ಜಲಪಾತದ ದಾರಿ ನೋಡಲು ನಯನ ಮನೋಹರ. ಸ್ನೇಹಿತರೆ, ಪಾಚಿ ಬೆಳೆದು ಕೆಸರಿನಿಂದ ಕಾಲು ಜಾರುತ್ತಿರುತ್ತದೆ. ಹುಷಾರಿಂದ ಬರಬೇಕು. ಇಲ್ಲಿಂದ ಸುತ್ತಲೂ ವ್ಯೂ ಮಾತ್ರ ಬಹಳ ಸಖತ್ತಾಗಿರುತ್ತೆ. ಸ್ನೇಹಿತರೆ, ದೊಡ್ಡ ದೊಡ್ಡ ಗುಡ್ಡ, ಕಾನನ, ಮೋಡದ ಕಣ್ಣು ಮುಚ್ಚಾಲೆ, ಮಳೆ ನೀರು ನೋಡಲು ಸ್ವರ್ಗ. ನಿಜವಾಗ್ಲೂ ಒಂದು ಸಾರಿ ಬನ್ನಿ ಸ್ನೇಹಿತರೆ, ನಿಮ್ಮನ್ನು ನೀವು ಮರೆತು ಬಿಡುತ್ತೀರಿ. ಸ್ನೇಹಿತರೆ, ನೀವು ಜೋಗ ಅಥವಾ ಸಿಗಂದೂರಿಗೆ ಟೂರ್ ಪ್ಲ್ಯಾನ್ ಮಾಡಿದ್ದೇ ಆದರೆ ಇಲ್ಲಿಗೆ ಬನ್ನಿ. ಭಾಳ ಹತ್ತಿರವಿದೆ ಮತ್ತು ಇಲ್ಲಿ ಯಾವುದೇ ಊಟದ ವ್ಯವಸ್ಥೆ ಅಥವಾ ದೊಡ್ಡ ಹೋಟೆಲ್ ಇಲ್ಲ. ಸಣ್ಣ ಸಣ್ಣ ಅಂಗಡಿಗಳಿವೆ. ಅದರ ಬಗ್ಗೆ ಗೊತ್ತಿರಲಿ. ಮೇಲೆ ಹತ್ತಲು ಮೆಟ್ಟಲಿನ ವ್ಯವಸ್ಥೆ ಇದೆ. ಸ್ನೇಹಿತರೆ, ಇದು ನಿಮಗೆ ಮೊದಲು ಕಾಣುವ ಜಲಪಾತದ ಕೆಳಗಿನ ದೃಶ್ಯ. ಜಲಪಾತ ಸಮೀಪಿಸಿದಂತೆ ಇಲ್ಲೊಂದು ಬ್ರಿಡ್ಜ್ ಇದ್ದು ಆ ಬ್ರಿಡ್ಜನ್ನು ದಾಟಿ ಹೋಗಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ದೃಶ್ಯ ವೈಭವ ನೋಡಲು 2 ಕಣ್ಣು ಸಾಲದು. ನಮ್ಮನ್ನು ಇಲ್ಲಿ ಈ ಜಲಪಾತ ನಮ್ಮನ್ನು ಮರೆಯುವಂತೆ ಮಾಡುತ್ತದೆ. ಮೆಟ್ಟಲು ಹತ್ತುತ್ತಾ ಕಾಣುವ ಜಲಪಾತದ ಸೌಂದರ್ಯ. ಸ್ನೇಹಿತರೆ, ಸಿದ್ದಾಪುರದಿಂದ ಭಟ್ಕಳಕ್ಕೆ ಹೋಗುವ ದಾರಿ ಅತ್ಯುತ್ತಮವಾಗಿದೆ. ಆರಾಮವಾಗಿ ಬರಬಹುದು. ಸ್ನೇಹಿತರೆ, ಇದು ಜಲಪಾತದ ತುತ್ತ ತುದಿಯ ನೋಡಲು 2 ಕಣ್ಣು ಸಾಲದು. ಈ ಜಲವೈಭವ ನೋಡುವ ನಮ್ಮ ಜೀವನವೇ ಪಾವನ. ಸ್ನೇಹಿತರೆ,
ಸ್ನೇಹಿತರೆ, ಈ ಮ್ಯಾಪ್ ನಿಮ್ಮ ಪ್ರಯಾಣಕ್ಕೆ ಸಹಕಾರಿಯಾಗಲಿದೆ.